ಮನಸ್ಸಿನ ಪರವಾಗಿ ತುಂಬು ಹೃದಯದ ಅಭೂತಪೂರ್ವ ಸ್ವಾಗತವನ್ನು ಪ್ರಥಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಕೂಡ ಹಾರ್ಟಿ ವೆಲ್ಕಮ್. ಮಾತಲೆಗ ಎನ್ನ ಮೋಕಿದ ಸೊಲ್ಮೆಲು. ಇಲ್ಲಿನ ಸೀಮೆಯ ದೇವತೆಯಾದ ಪೊಳಲೆ ಅಪ್ಪೆಯ ಪಾದಾರವಿಂದಕ್ಕೆ ವಂದಿಸುತ್ತಾ, ನಮ್ಮ ಗ್ರಾಮ ದೇವತೆಯಾದ ವರದೇಶ್ವರ ಸನ್ನಿಧಿಗೆ ನಮಿಸುತ್ತಾ, ಇಲ್ಲಿನ ಆರಾಧ್ಯ ದೈವಗಳಾದ ಉಲ್ಲಾಕ್ಲು ಮಗರಂದಾಯ ಅವರ ಪಾದಾರವಿಂದಕ್ಕೆ ವಂದಿಸುತ್ತಾ, ನಮ್ಮ ಕುಟುಂಬದ ಕುಲದೇವರಾದ ಶ್ರೀ ಉಗ್ರ ನರಸಿಂಹ ಕುರು ನರಸಿಂಹನ ಪಾದಾರವಿಂದಕ್ಕೆ ವಂದಿಸುತ್ತಾ, ನಮ್ಮ ಮನೆ ದೇವರಾದಂಥ ಬ್ರಹ್ಮಲಿಂಗೇಶ್ವರ ಹಾಗೂ ಆಣೆಗುಡ್ಡೆ ಮಹಾಗಣಪತಿಯ ಸ್ಮರಣೆಯನ್ನು ಮಾಡುತ್ತಾ, ಇವತ್ತು ನಿನ್ನೆ ಬೇಡ್ಕೊಂಡೆ ಕೊರಗಜ್ಜನಲ್ಲಿ ಮಹಾಗಣಪತಿಯಲ್ಲಿ, ದೇವರೇ ಇವತ್ತು ಪುನರ್ವಸು ದಿವಸ, ಮಳೆಗಾಲ ಆದರೂ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮಳೆಯನ್ನು ಇಲ್ಲದೆ ಒಂದು ಅನುವು ಮಾಡಿಕೊಡ್ಬೇಕಂತ ಬೇಡಿಕೊಂಡ ಒಂದು ಸುಂದರ ವಾತಾವರಣ, ಒಂದು ಹನಿ ತೊಟ್ಟು ಮಳೆ ಇಲ್ಲ. ಅದು ದೇವರ ಕೃಪೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ದಿವಸ ನನ್ನ ಬದುಕಿನಲ್ಲಿ ಒಂದು ಅವಿಸ್ಮರಣೀಯ ದಿನ ಅಂತ ಎಣಿಸ್ಕೊಳ್ತೇನೆ. ಇಲ್ಲಿ ಒಂದು ಆಸ್ಪತ್ರೆ, ಅದು ಮಾನಸಿಕ ರೋಗಿಗಳಿಗೆ ಬೇಕಾಗುವಂಥ ಒಂದು ತಾಣ ಆಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ಎಣಿಸ್ಕೊಳ್ಳಿಲ್ಲ. ಇದೊಂದು ಪುಣ್ಯದ ದಿವಸ. ಯಾಕಂತ ಹೇಳಿದರೆ, ನಮ್ಮ ಪೂಜ್ಯರಾದ ಘನಮೆತ್ತ, ನಿಮಗೆಲ್ಲರಿಗೂ ಗೊತ್ತುಂಟು, ಈ ಒಂದು ಸನ್ನಿಧಿಯಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ಅವರು ನಡೆದಾಡುವ ಮಂಜುನಾಥ ಅಂತ ಅವರು ಪ್ರಸಿದ್ಧಿ. ಅದೇ ನನಗೆ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನನಗೆ ತುಂಬ ಆಸೆ ಇತ್ತು. ಹಾಗೆ ಅವರನ್ನು ನಾನು ಕರೆದೆ. ಪೂಜ್ಯರಾದ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಅವರೇ, ಇನ್ನು ನಮ್ಮನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಆತ್ಮೀಯರಾದ ಸ್ವಾಮೀಜಿಯವರು, ಮುಕ್ತಾನಂದ ಸ್ವಾಮೀಜಿಯವರು, ಶ್ರೀ ಮುಕ್ತಾನಂದ ಸ್ವಾಮೀಜಿ ಸೇರಿಕೊಳ್ಳಿಕ್ಕಿದ್ದಾರೆ. ಅವರ ಪಾದಾರವಿಂದಗಳಿಗೂ ನಮಿಸುತ್ತಾ, ನಮ್ಮ ಹಿರಿಯರಾದ ಡಾಕ್ಟರ್ ಎಚ್ ವಿ ಹಂದೆ ಅವರಿದ್ದಾರೆ, ಡಾಕ್ಟರ್ ಯು ಟಿ ಖಾದರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರೂಪುರೇಷೆ ಹಾಕಿಕೊಟ್ಟವರೇ ಅವರು. ಮೊನ್ನೆ ಒಂದು ಪೂರ್ವಭಾವಿ ಸಭೆ ಮಾಡಿ ಯು ಟಿ ಖಾದರ್ ಅವರು ನಮ್ಮ MLA ಹೌದು, ನಮ್ಮ ಸಭಾಪತಿಯೂ ಹೌದು. ಡಾಕ್ಟರ್ ಹಂಸರಾಜ್ ಆಳು ಅವರೇ, ಅವರು ನನ್ನ ಆತ್ಮೀಯರು, ವಿನಯ ಹಾಸ್ಪಿಟಲ್ ಪಾರ್ಟ್ನರ್ಗಿಂತ ಹೆಚ್ಚು ಫ್ರೆಂಡ್. ಹೀ ಈಸ್ ವಿತ್ ಮೀ ಟುಡೇ ಆ್ಯಸ್ ಆಲ್ವೇಸ್. ಡಾಕ್ಟರ್ ರಜನಿ ಪಾರ್ಥಸಾರಥಿ ಅವರಿದ್ದಾರೆ, ಅವರು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಮೆಂಟಲ್ ಹೆಲ್ತ್ ಅವರು ಬಂದಿದ್ದಾರೆ. ಇವರೆಲ್ಲರೂ, ಡಾಕ್ಟರ್ ಪಿ ನಾರಾಯಣ್ ನಮ್ಮ ಹಿರಿಯರು, ಅವ್ರನ್ನೆಲ್ಲ ಫಾರ್ಮಲ್ ಸ್ವಾಗತ ಮಾಡಲಿಕ್ಕುಂಟು. ನಮ್ಮ DHO ಬಂದಿದ್ದಾರೆ. ಇವರು ನಮ್ಮ ಆರೋಗ್ಯ ಮಂತ್ರಿಗಳು ಬರಲಿಕ್ಕಿತ್ತು, ಅವರು ಬರಲಿಲ್ಲ. ದಿನೇಶ್ ಗುಂಡೂರಾವ್ ಅವರು, ಶ್ರೀಯುತ ಅವರು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೆಲ್ಡ್ ಅಪ್ ಇನ್ ಬ್ಯಾಂಗ್ಳೂರ್. ಆದರೂ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ತಿಮ್ಮಪ್ಪಯ್ಯ ಅವರು ಬಂದಿದ್ದಾರೆ. ಮತ್ತು ನನ್ನ ತುಂಬ ಆತ್ಮೀಯರು, ಅವ್ರಿಗೆ ನಾನು ಇಂಗ್ಲೀಷಲ್ಲಿ ಹೇಳ್ತೇನೆ, ಯಾಕಂದರೆ ಅವರಿಗೆ ಕನ್ನಡ ಅರ್ಥ ಆಗೋದಿಲ್ಲ. ಡಾಕ್ಟರ್ ಸೆನೋರಿಟಾ ಐಸಾಕ್ ಅವರು ಇಂಟರ್ನ್ಯಾಷನಲ್ ಫಿಗರ್ ಆ್ಯಕ್ಚುಲಿ. ಶಿ ಈಸ್ ದ ಟ್ರೇಡ್ ಕಮಿಷನರ್ ಫಾರ್ the different health projects which are monitored by the Ministry of Foreign Affairs, Central Government. She is instrumental in getting the projects for India, and she is with us. Father Alvin, ನಮ್ಮ ಗುರುಗಳು, ಸ್ಪಿರಿಚುವಲ್ ಹೆಡ್ ಆಫ್ ವೈಟ್ ಹೌಸ್, ಅವರು ಬಂದಿದ್ದಾರೆ. ಮೋಹನ್ ಆಳ್ವರು ಸರ್ ಅಂತ ಹೇಳಿದರೆ, ಮೊನ್ನೆ ಅವರ ಒಂದು ವಿದ್ಯಾ ದೇಗುಲವನ್ನೇ ನಮಗೆ ತೋರಿಸಿದ್ರು. ಮೊನ್ನೆ ಹೋದಾಗ ರಾತ್ರಿ 10-10:30 ಆಗಿತ್ತು. ಆದರೂ ಕೂಡ ಅವರು ಇಡೀ ಒಂದು ಆಳ್ವಾಸ್ ಹೆಲ್ತ್ ಸೆಂಟರ್, ಹೇಗೆ ಹೆಲ್ತ್ ಸೆಂಟರ್ ಮಾತ್ರ ಅಲ್ಲ, ಅದೊಂದು ವಿದ್ಯಾಗಿರಿ ವಿದ್ಯಾಸಂಸ್ಥೆ, ಸರಸ್ವತಿಯನ್ನೇ ಅವರು ಅಲ್ಲಿ ಮೂಡುಬಿದ್ರೆಯಲ್ಲಿ ಸಂಸ್ಥಾಪಿಸಿದ್ದಾರೆ. ಮತ್ತು ಸರಸ್ವತಿ ದೇಗುಲವನ್ನು ಕಟ್ಟಿದವರೊಬ್ಬರು ಇದ್ದಾರೆ. ಅವರು ಕಿತ್ತಳೆ ಹಣ್ಣನ್ನು ಮಾರಿ ಶಾಲೆ ಕಟ್ಟಿ ಪದ್ಮಶ್ರೀ ಪ್ರಶಸ್ತಿ
ಶ್ರೀಯುತ ನರೇಂದ್ರ ಮೋದಿಯವರು ರೆಕಗ್ನೈಸ್ ಮಾಡಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟ ಹರಿಕಳ ಹಾಜೇಬ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನೆಲ್ಲ ಉದ್ದೇಶಿಸಿಕೊಂಡು ಮತ್ತು ಹಾಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಸುದರ್ಶನ್ ಅವರು ಬಂದಿದ್ದಾರೆ. ಡಾಕ್ಟರ್ ಸುಜಯ್ ಭಂಡಾರಿ ಅವರಿದ್ದಾರೆ, ತಾಲೂಕು ಹೆಲ್ತ್ ಆಫೀಸರ್. ಸುದರ್ಶನ್ ಅವರು DMHP ಪ್ರೋಗ್ರಾಮ್ ಕೋಆರ್ಡಿನೇಟರ್ ಫಾರ್ ಅವರ್ ಆ್ಯಂಡ್ ಹಿ ಈಸ್ ವೆರಿ ಹೆಲ್ಪ್ಫುಲ್ ಫಾರ್. ಹಾಗೆ ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ಸ್, ಈ ಅಡ್ಯಾರ್ ಮತ್ತು ಪುದು ಗ್ರಾಮದ ಪ್ರೆಸಿಡೆಂಟ್ ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರೂ ಹಾಗೂ ನೀವೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅಭೂತಪೂರ್ವ ಸ್ವಾಗತವನ್ನು ಪ್ರಥಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಭೂತಪೂರ್ವ ಸ್ವಾಗತ. ಈ ದಿವಸ ನನಗೆ ತುಂಬ ಸ್ಪೆಷಲ್. ಯಾಕಂತ ಹೇಳಿದರೆ 60 ವರ್ಷ ಆಯಿತು. ಹೆಚ್ಚಿನವರೆಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು, 60 ವರ್ಷ ಆದಮೇಲೆಲ್ಲ ರಿಟೈರ್ ಆಗ್ತಾರೆ, ನೀನು ಆಸ್ಪತ್ರೆ ಕಟ್ಟಲಿಕ್ಕೆ ಹೋಗಿದ್ಯಾ ಅಂತ, ನಿಂಗೆ ಹುಚ್ಚಲ್ವಾ ಅಂತ. ಅದು ಹುಚ್ಚೆ, ಇದು ಒಂದು ಹುಚ್ಚು. ಏನಾದರೂ ಮಾಡಬೇಕಂತ ಅನ್ನೋದೊಂದು ಛಲ ಅನ್ನೋದೊಂದು ಹುಚ್ಚದು. ಹುಚ್ಚಿಲ್ಲದಿದ್ದರೆ ಕೆಲಸ ಆಗಲ್ಲ. ಸ್ವಲ್ಪ ಮಟ್ಟಿಗಾದರೂ ಹುಚ್ಚಿದ್ದರೆ ನಾವು ಅದನ್ನು ಬೆಂಬಿಡಿದು ಹೋಗ್ತೇವೆ, ಛಲದಿಂದ ಹೋಗ್ತೇವೆ, ಮುನ್ನುಗ್ತೇವೆ, ಆಗ್ತದೆ. ಇದು ಹುಚ್ಚಿನ ಕನಸು ಸಾಕಾರ ಆಗಿದೆ. ಇದು ಅಲ್ಲ ಅಲ್ಲ ಅದು ಉದ್ದೇಶ. ಈ ದಿನ ನಾನು ನನ್ನ ಜೀವನದಲ್ಲಿ ಬರ್ತದೆ ಅಂತ ಅನಿಸ್ಕೊಳ್ಳಿಲ್ಲ. ಈಗ ನಾನು ಬಂದ ದಾರಿ, ಈ ಮನಸ್ಸನ್ನು ಬೆಳೆದ ದಾರಿಯೆಲ್ಲ ಅದೆಲ್ಲ ತೋರಿಸ್ತಾರೆ. ಅದ್ರ ಬಗ್ಗೆ ನಾನು ಎಂತ ಹೇಳಬೇಕಾಗಿಲ್ಲ, ನಿಮಗೆ ಕಾಣ್ತದೆ. ಹಳ್ಳಿಯಿಂದ ಸಾಸ್ತಾನ, ಕುಂದಾಪುರದ ಒಂದು ಹತ್ತಿರದ ಪ್ರದೇಶ, ಅಲ್ಲಿ ಐರೋಡಿ ಅಂತ, ಅಲ್ಲಿ ಗ್ರಾಮದಲ್ಲಿ ಹುಟ್ಟಿ ನಮ್ಮ ಅಣ್ಣಂದರು ಅಕ್ಕಂದರು ಮನೆಯವರೆಲ್ಲ ಪ್ರೋತ್ಸಾಹ ಮಾಡಿ ನನ್ನನ್ನು ಮೆಡಿಕಲ್ ಕಾಲೇಜಿಗೆ, ನಮ್ಮ ಮನೇಲಿ ಒಬ್ಬರು ಡಾಕ್ಟರ್ ಬೇಕಂತ ಮೆಡಿಕಲ್ ಕಾಲೇಜ್ ಸೇರಿಸಿ MBBS ಮಾಡಿ, ಅದು ಕಸ್ತೂರ ಮೆಡಿಕಲ್ ಕಾಲೇಜ್. ಅಲ್ಲಿ ಮಣಿಪಾಲಕ್ಕೆ ಹೋಗೋದಂದರೆ ಆವಾಗ ಭಯ ಇತ್ತು. ಅದು ಸ್ಟೂಡೆಂಟಾಗಿ ಹೋಗುವಾಗ ಇನ್ನೂ ಭಯ, ಯಾಕಂದರೆ ಇಂಗ್ಲೀಷ್ ಬರ್ತಿರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ MBBS ಮಾಡಿ MD ಮಾಡಿ ಸೈಕ್ಯಾಟ್ರಿಯಲ್ಲಿ ನಿಮಾನ್ಸಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದೆ 1990ರಲ್ಲಿ. ಆವಾಗಲೇ ನನಗೆ ಒಂದು ಕನಸಿತ್ತು, ನಮ್ಮ ಕರಾವಳಿ ಪ್ರದೇಶದಲ್ಲಿ ನಿಮಾನ್ಸಾಗಿ ಒಂದು ಸೆಂಟರ್ ಬೇಕು ಅಂತ. ಯಾಕೋ ಗೊತ್ತಿಲ್ಲ. ಇಲ್ಲಿನವರೆಲ್ಲ ಅಲ್ಲಿ ಬಂದಾಗ ಡಾಕ್ಟ್ರಿಗೋಸ್ಕರ ಒಂದು 4-5 ಗಂಟೆ ಕಾದು ಒಂದು 5-10 ನಿಮಿಷಕ್ಕೆ ಏನೋ ಒಂದು ಮದ್ದು ಬರ್ಸ್ಕೊಂಡು ಹೋಗ್ತಾರೆ. ಅದೇನು ನನಗೆ ಅನಿಸಿತ್ತು, ಇಷ್ಟು ಪ್ರಯಾಣ ಮಾಡಿ ಅಲ್ಲಿ ಅಷ್ಟು ಕಾದು ಅಷ್ಟು ಅವರಿಗೆ ಬೇಕಾದ ಒಂದು ಚಿಕಿತ್ಸೆ ಸಿಗ್ತದಾ? ನಮ್ಮಲ್ಲೇ ಒಂದು, ನಮ್ಮ ಕರಾವಳಿ ಪ್ರದೇಶದಲ್ಲೇ ಒಂದು ಈ ಥರದ ಒಂದು ವ್ಯವಸ್ಥೆ ಇದ್ದರೆ ಎಷ್ಟು ಚೆಂದ, ಎಷ್ಟು ಅನುಕೂಲ ಅನ್ನುವಂಥದ್ದು ಆವಾಗಲೇ ನನಗೆ ಒಂದಿತ್ತು. ಅದನ್ನೇ ನನ್ನ ಸ್ನೇಹಿತರಾದ ಡಾಕ್ಟರ್ ಹಂಸರಾಜ್ ಆಳ್ವತೆ ಯಾವಾಗಲೂ ಹೇಳಲಿಕ್ಕುಂಟು, ನನಗೊಂದು ಹಾಸ್ಪಿಟ್ಲ್ ಕಟ್ಟಬೇಕು, ನಮಗೆ ಹಾಸ್ಪಿಟ್ಲ್ ಉಂಟು, ವಿನಯ ಆಸ್ಪತ್ರೆ, ನಾವಿಬ್ಬರು ಜೊತೆಗೆ ಇದ್ದೇವೆ. ಆದರೂ ಅದು ಅಲ್ಲಿ ಎಷ್ಟೊಂದು ಅದು ಲಿಮಿಟೆಡ್ ಸ್ಪೇಸ್ ಅಲ್ಲ. ಈ ಥರದೊಂದು ರಿಹ್ಯಾಬಿಲಿಟೇಷನ್ ಸರ್ವಿಸ್ ಆಗಲಿ, ಡಿಅಡಿಕ್ಷನ್ ಸರ್ವಿಸ್ ಆಗಲಿ, ಅಥವಾ ಒಂದು ಸಿಟಿಯ ಒಳಗಡೆ ಈ ಥರದ ವಾತಾವರಣ ನಾವು ಕಾಣಲಿಕ್ಕೆ ಆಗೋದಿಲ್ಲ ಅನ್ನೋದು ಯಾವಾಗಲೂ ಒಂದು ಮನಸ್ಸಲ್ಲಿತ್ತು. ಹಾಗೆ ಆ ಒಂದು ತುಮಲ ಇತ್ತು. ನಾನು ಎಣಿಸಿದೆ ನನ್ನೊಟ್ಟಿಗೆ ಅದು ಆ ಒಂದು ಕನಸು ಸಾಯ್ತದೆ ಅಂತ. ಆದರೆ ಲಾಕ್ಡೌನ್ ಬಂದದ್ದು ನಮಗೆ ಅದೆಲ್ಲ ಒಂದು ಹೆದರಿಕೆ ಆಯಿತು, ಹೌದು ಶುರುವಿಗೆ. ಆದರೆ ಆ ಲಾಕ್ಡೌನ್ ಅನ್ನುವಂಥದ್ದು ನನಗೆ ವರದಾನ ಆಯಿತು. ಯಾಕಂತ ಹೇಳಿದರೆ ಲಾಕ್ಡೌನ್ ಟೈಮಲ್ಲಿ ನಮಗೆ ತುಂಬ ಪುರ್ಸೊತ್ತಿತ್ತು. ಡಾಕ್ಟರ್ ಹಂಸರಾಜ್ ಆಳ್ವ ಬೀಯಿಂಗ್ ಎ ಫಿಸಿಷಿಯನ್, ಹಿ ವಾಸ್ ಬಿಸಿ. ಬೀಯಿಂಗ್ ಎ ಸೈಕ್ಯಾಟ್ರಿಸ್ಟ್, ಐ ಡಿಂಟ್ ಹ್ಯಾವ್ ಮಚ್ ವರ್ಕ್ ದೇರ್, ಬಟ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಥಿಂಗ್ ವಿಚ್ ಆಲ್ಸೋ ಇಸ್ ಪ್ರಾಬ್ಲಿ ಹಿ ಯೂಸ್ ಟು ಹ್ಯಾಂಡಲ್ ಆನ್ ಇಸ್ ಓನ್, ಬಿಕಾಸ್ ಹಿ ವಾಸ್ ದೇರ್ ಆಲ್ ದ ಟೈಮ್. ಸೊ ನನಗೆ ಪುರ್ಸೊತ್ತು ತುಂಬ ಇತ್ತು. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ, ಏನಾದರೂ ಮಾಡಬೇಕು ಅಂತ ಒಂದು ಹರ್ಷಿತ. ಹಾಗೆ ನನ್ನ ತುಂಬ ಸ್ನೇಹಿತರಾದ ಬರ್ಕೆ ಉಮೇಶ್ ಶೆಟ್ಟಿ ಅವರು ಈ ಒಂದು ಪ್ಲೇಸನ್ನು ತೋರಿಸಿ, ಇಲ್ಲಿ ಒಂದು ನಿಮ್ಮ ಕನಸನ್ನು, ನಿಮ್ಮ 60ನೇ ವರ್ಷಕ್ಕೆ ಇದು ಒಂದು ನಿಮಗೆ ಉಡುಗೊರೆಯಾಗಿ ಬರಬೇಕು ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದ್ದಾರೆ ಉಮೇಶ್ ಶೆಟ್ಟಿಯವರು. ಹಾಗೆ ಅವರ ಜೊತೆಗೆ ಅರ್ಜುನ್ ಪೂಂಜಾ ಅವರು ಆರ್ಕಿಟೆಕ್ಟ್, ಅವರು ಸಹಕಾರ ಮಾಡಿ ಇದು ಸಾಧ್ಯ ಆಯಿತು. 2021ರಲ್ಲಿ ಕೋವಿಡ್ ಬಂದ ಟೈಮಲ್ಲಿ ಡಿಸೆಂಬರ್ 13ನೇ ದಿವಸ ಶಂಕುಸ್ಥಾಪನೆ ಮಾಡಿ ಇವತ್ತು ಉದ್ಘಾಟನೆಗೊಳ್ಳಲಿಕ್ಕಿದೆ. ಈ ಥರ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನೇ ನಾನು ನೋಡ್ತೇನಾ ಇಲ್ವಾ ಅನ್ನುವಂಥದ್ದು ನನಗೆ ಇದು ನಿಜವಾಗಿ ನನಗೆ ಕನಸಾದ್ದು ನೆನಸು ಹೇಗೆ ಅನ್ನುವಂಥದ್ದು ಈ ಒಂದು ಪರಿಸ್ಥಿತಿ, ಈ ಒಂದು
ಶುಭ ವಾತಾವರಣ ನಾನು ನೋಡಲಿಕ್ಕೆ ಇರ್ತೇನಾ ಇಲ್ವ ಅನ್ನುವಂಥದ್ದು ನನಗೆ ಮೂರು ಸಲ ನಾನು ಇವತ್ತೇ ನಾನು ಹೇಳ್ಕೊಳ್ತಾ ಇದ್ದೇನೆ, 3 ಸಲ ಪ್ರಾಣಾಪಾಯದಿಂದ ನಾನು ಪಾರಾಗಿದ್ದು. ಫಸ್ಟ್ MBBS ಮಾಡುವಾಗ ಆವಾಗ ಗೊತ್ತಿಲ್ಲ ಏನಾಗ್ತದೆ ಅಂಥೇಳಿ ಹೆಮೆಚೂರಿ ಆಯಿತು, ಅಂದರೆ ನನ್ನ ಯೂರಿನಲ್ಲಿ ಬ್ಲಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ದಿಗಿಲ್ಗೊಂಡು ನಮ್ಮ ಅನಾಟಮಿ ಪ್ರೊಫೆಸರ್ ಹತ್ರ, ಚಲೋಕುಮಾರ್ ಪ್ರೊಫೆಸರ್ ಅವ್ರ ಹತ್ರ ಹೋದಾಗ ಅವರು ಡಾಕ್ಟರ್ ಸೀತಾರಾಮ್ ಹತ್ರ ಹೋಗು, ನನ್ನ ಸ್ಟೂಡೆಂಟ್ ಅವರು ಹೆಲ್ಪ್ ಮಾಡ್ತಾರೆ ಅಂತ. ನನಗೆಂತ ಗೊತ್ತುಂಟು, ಅಲ್ಲಿ ಹೋದರೆ ನಿಮಗೆ ರೀನಲ್ ಟ್ಯೂಬರ್ಕ್ಯುಲೋಸಿಸ್ ಉಂಟು, ಟ್ರೀಟ್ಮೆಂಟ್ ತೊಗೊಳ್ಬೇಕು, 6 ತಿಂಗಳು ತೊಗೊಳ್ಬೇಕು ಮಿನಿಮಮ್ ಹೇಳಿ ಇದಾಗ ನನಗೆ ಆವಾಗ ಊಟ ಸೇರ್ತಿರ್ಲಿಲ್ಲ, ಇಷ್ಟು ಸಣಕಲಾಗಿದ್ದೆ, ಸಾಯ್ತೇನೆ ಅಂತ ಎಣಿಸ್ಕೊಂಡೆ. ಆವಾಗ ಪಾರಾದೆ. ಫಸ್ಟ್ MBBS ನನಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ, ಅದರಿಂದಾಗಿ ಫಸ್ಟ್ MBBSಲ್ಲಿ ಫೇಲ್ ಆದೆ. ಆದರೆ ಹೆಚ್ಚು ಓದಲಿಕ್ಕೆ 6 ತಿಂಗಳ ಅವಕಾಶ ಸಿಕ್ಕಿತು, ಎನಾಟಮಿ ಫಿಸಿಯಾಲಜಿ ಹೆಚ್ಚು ಓದಲಿಕ್ಕಾಯಿತು, ಪಾಸಾದೆ. ಆಮೇಲೆ ಇನ್ನೊಂದು ಸಲ 1994, ಆಗ ಸುಚಿತ್ರ ಬಾಂಬೆಲಿ MD ಮಾಡ್ತಾಯಿದ್ದ ಸಂದರ್ಭದಲ್ಲಿ ನನಗೆ ಗ್ಯಾಸ್ಟ್ರೆಂಟ್ರೈಟಿಸ್ ಸ್ಟಾರ್ಟ್ ಆಯಿತು. ಇಲ್ಲಿ ಯಾರೋ ತಮಾಷೆ ಮಾಡಿದ್ರು, ಹೆಂಡತಿಯಲ್ಲಿದ್ದಾಳೆ, ಇಲ್ಲಿ ನಿಮಗೇನೋ ಸೈಕೋಸೊಮ್ಯಾಟಿಕ್ ಆಗ್ತಿದೆ ಅಂತ. ಯಾಕಂದರೆ ಗ್ಯಾಸ್ಟ್ರೆಂಟ್ರೈಟಿಸಿಗೆ ಅವರು ಎಂಥ ಕಾರಣ ಅಂತ ಹುಡುಕಿದ್ರೆ ಸಿಗ್ತಾನೇ ಇರಲಿಲ್ಲ. ಎಲ್ಲ ಆಯಿತು, ಕಾಲೋನೋಸ್ಕೋಪಿ ಕೂಡ ಮಣಿಪಾಲದಲ್ಲಿ ಮಾಡಾಯಿತು, ಎಲ್ಲ ನಾರ್ಮಲ್. ಯಾಕೆ ಸಡನ್ಲಿ ಮತ್ತೆ ಇದು ಜಾಸ್ತಿ ಆಗಿ ಡಿಹೈಡ್ರೇಷನ್ ಆದಾಗ KMC ಆವಾಗ ಬಿಜೆಯಲ್ಲಿತ್ತು ಆಸ್ಪತ್ರೆ, ಅಲ್ಲಿ ಅಡ್ಮಿಟ್ ಆದಾಗ ಡಾಕ್ಟರ್ ಚಕ್ರಪಾಣಿ ಹಿ ವಾಸ್ ಟ್ರೀಟಿಂಗ್ ಮೀ. ಆ್ಯಂಡ್ ಒಂದ್ಸಲ ಚಕ್ರಪಾಣಿ ರೌಂಡ್ಸಿಗೆ ಬಂದಾಗ ನಾನು ಒಂಥರ ತಮಾಷೆ ಮಾಡಿ ಎಲ್ಲ ನೀವು ಗಣಗಳನ್ನು ಕಟ್ಕೊಂಡು ಬಂದಿದ್ದೀರಿ, ಏನು ಮದುವೆಗೆ ಹೊರಟದ್ದ ಅಂತ. ಅವ್ರಿಗೆ ಶಾಕ್ ಆಯಿತು. ನಾನು ರೌಂಡ್ಸ್ ಮಾಡಲಿಕ್ಕೆ ಬಂದೆ, ಇಲ್ಲೆಲ್ಲ ಇಷ್ಟಪ್ಪ ಜನ ಎಲ್ಲ ಕಾಣ್ತಾ ಇದ್ದಾರೆ, ಎಲ್ಲರೂ ನೀವು ಕರ್ಕೊಂಡು ಬಂದಿದ್ದೀರಲ್ಲ, ಏನು ಮದುವೆ ಒಟ್ಟಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ ತಮಾಷೆ ಮಾಡಿದೆ. ಅವರಿಗೆ ಶಾಕ್ ಆಯಿತು, ರವೀಶ್ ಎಂತ ಮಾತಾಡ್ತಿದ್ದೀರಿ ಅಂತ. ಐ ವಾಸ್ ಹ್ಯಾಲುಸಿನೇಟಿಂಗ್, ವಿಜುವಲ್ ಹ್ಯಾಲುಸಿನೇಷನ್. ಅದೇ ಅವರು 9 ಗಂಟೆ ರೌಂಡ್ಸಿಗೆ ಬಂದು 11 ಗಂಟೆ ಆಗುವಾಗ ನನಗೆ ಒಂದು ಸ್ವಲ್ಪ ಕಾಗ್ನಿಟಿವ್ ಇಂಪೈರ್ಮೆಂಟ್, ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ ಸಂಜೆ ಹೊತ್ತಿಗೆ ನಾನು ಡೆಲೀರಿಯಮಿಗೆ ಹೋದೆ, ICU ಶಿಫ್ಟ್ ಮಾಡಿದರು. 4 ದಿವಸ ನಾನು ICUಯಲ್ಲಿದ್ದೆ. ಸುಚಿತ್ರ ಓಡಿ ಬಂದಳು ಬಾಂಬೆಯಿಂದ, ಅಣ್ಣ ಅತ್ತಿಗೆ ಇಲ್ಲೇ ಇದ್ದರು, ಎಲ್ಲರೂ ನೋಡಿಕೊಂಡ್ರು. ಆವಾಗ ಮತ್ತೆ ಡಾಕ್ಟರ್ KP ಗಣೇಶನ್ ಅವರು, ಡಾಕ್ಟರ್ KR ಶೆಟ್ಟಿ, ದೇ ಡಯಾಗ್ನೋಸ್ಡ್ ಮಿ ಹ್ಯಾವಿಂಗ್ ಸೆರೆಬ್ರಲ್ ಮಲೇರಿಯಾ. ಮುಂಚೆ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂದದ್ದು, ಆ ಟೈಮಲ್ಲಿ ಸೆರೆಬ್ರಲ್ ಮಲೇರಿಯಾ ಪಾಸಿಟಿವ್ ಆಯಿತು. ನಾನು ಬದುಕ್ತೇನಂತ ಯಾರೂ ಎಣಿಸಿರಲಿಲ್ಲ. ಅದು ನನಗೆ 2ನೇ ಜೀವದಾನ. 3ನೇ ಜೀವದಾನ ಅದು ಯಾರತ್ರ ಹೆಚ್ಚಿನ ಹೊತ್ತು ಹಂಚಿಕೊಳ್ಳಿಲ್ಲ. ಮೇ 12 ಇದೇ ವರ್ಷ 2024 ಮೇ 12 ಹೊಸಪೇಟೆ. ನಾವೆಲ್ಲ ಸ್ವಾಗತ ಆದಮೇಲೆ ಎಲ್ಲ ಸ್ವಾಮಿಗಳು ಮಾಡಿಕೊಂಡ್ಮೇಲೆ ಬಂದ ಮಳೆಗೂ ಕೂಡ ನನ್ನ ಒಂದು ಕರೆ ಬಂದಿದೆ ಅಂತ ಅಂದ್ಕೊಳ್ತೇನೆ. ಒಂದು ಸಣ್ಣ ರಿಕ್ವೆಸ್ಟ್ ಇದೆ, ಅಲ್ಲಿ ಬದಿಗೆ ಯಾರು ಸೈಡಲ್ಲಿ ಕೂತಿದ್ರು ದಯವಿಟ್ಟು ಎದ್ದು ಇವಾಗಲೇ ಈ ಕಡೆ ಬನ್ನಿ ನೋಡುವ. ಈ ಕಡೆ ಬನ್ನಿ ದಯವಿಟ್ಟು. ಈ ಕಡೆ ಜಾಗ ಇದೆ, ಈ ಕಡೆ ಶಿಫ್ಟ್ ಆಗಿ. ಅಲ್ಲಿ ಯಾರು ಕೂತ್ಕೊಳ್ಳೋದು ಬೇಡ, ದಯವಿಟ್ಟು ನಿಮ್ಮ ಗಮನಕ್ಕೆ ಆ ಕಡೆ ಕೂತ್ಕೊಳ್ಬೇಡಿ, ದಯವಿಟ್ಟು ಈ ಕಡೆ ಬನ್ನಿ ಪ್ಲೀಸ್. ಮಾತ್ರಲ್ಲ ಇಂಚು ಬರೋಡ್ ಪಣ್ಕೆ ಏನೊಂದಿಲ್ಲ, ಅಲ್ಪ ಶೀಟ್ಸ್ ಪುರ ತಗಡು ಪುರ ಬರೋದು ನೋಡು, ನಿಕ್ಲು ಇಂಚು ಬನ್ನಿ ಸೇಫ್ ಆದರೆ ಈ ಸೈಡ್ ಕೂಲಲ್ಲ. ಪ್ರಕೃತಿ ಮತ್ತು ದೇವರು ಪುನರ್ವಸು ಅದನ್ನು ಪ್ರೂವ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕಾಣ್ತದೆ. ಸ್ವಲ್ಪ ಹೊತ್ತು ಇರ್ತದೆ ನಮಗೆಲ್ಲ. ಈಗ ನಾವು ಸೇಫ್ ಪ್ಲೇಸಲ್ಲಿ ಇದ್ದೇವೆ, ಸ್ವಲ್ಪ ಈಚೆ ಸೇರಿಕೊಂಡ್ರೆ ನಾವು ಐ ಥಿಂಕ್ ವಿ ಕ್ಯಾನ್ ಪ್ರಿವೆಂಟ್ ಗೆಟಿಂಗ್ ಬ್ಯಾಕ್. ದೇವರು ಮತ್ತು ಪ್ರಕೃತಿ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಈ ಒಂದು ಮೇ 12 ಸುಬ್ರಾಯ ಚೊಕ್ಕಾಡಿಯವರು ಹೇಳಿದ 2 ಮಾತುಗಳನ್ನು ಹೇಳಿ ನಾನು ಸ್ವಾಗತವನ್ನು ಮುಗಿಸ್ತೇನೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬೆಳೆಸಿ ಜುಮ್ಮೆನಲ್ಲೂ. ಕರಿಮುಗಿಲ ಬಾನೆ ಕಾಣ್ತಾ ಇದೆ. ನಾವು ಭಾವ ತುಂಬಿ ಮನ ಹಾಡಲು, ತೆರೆದಂತಿದೆ ಬಾಗಿದ ಬಾಗಿಲು ನನ್ನ ಮನಸ್ಸಿನಿ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಮನಸ್ವಿನಿ. ಜೀವನದ 100 ಕನಸು ನೆನಸಾಗಿದೆ, ಜೀವನದ 100 ಕನಸು ನೆನಸಾಗಿದೆ.
ಹೊಸಬಾಳ ಬಾಗಿಲಿನಲ್ಲಿ ನಾವು ಈ ದಿನ ನಿಂತಿರೋ ವೇಳೆಯಲ್ಲಿ ಏಕಿ ಮನ ವಾಗರ್ತದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ. ಈ ಒಂದು ಮನಸ್ಸಿನಿಂದ ನನ್ನ ಜೀವನ ಪಾವನ ಆಗ್ತದೆ ಅಂತ ನಾನು ನೆನೆಸ್ಕೊಂಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲರಿಗೂ ಒಂದು ಸ್ವಾಗತ. ಹಾಗೂ ಇವತ್ತಿನ ನಮ್ಮ ಪೂಜ್ಯರು ಬಂದಿದ್ದಾರೆ, ಇವರಿಗೆ ನಾವು ಮನಸ್ವಿನಿ ಟ್ರಸ್ಟ್ ಪರವಾಗಿ ಅಭೂತಪೂರ್ವವಾಗಿ ಸ್ವಾಗತ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪೂಜ್ಯರೇ, ನಿಮಗೆ ಮನಸ್ವಿನಿಯ ಆಧಾರದ ಸ್ವಾಗತ.